ಬಸ್ಸಿಗೆ ನಿಂತಿತ್ತಂತ. ಊರಿಗೆ ಹೋಗಾಗಿದ್ದ ಒಂದು 15-20 ವರ್ಷದ ಹುಡುಗ. 20 ವರ್ಷದ ಹುಡುಗ ಬಸ್ ಹಾದಿ ನೋಡ್ಕೋತ ನಿಂತಿದ್ದ. ಇವ ಚಿತ್ರಕಲೆ ಬಿಡಿಸಾವ. ಬಸ್ ಬರ್ಲಾಕ ಒಂದು ತಾಸು ತಡ ಇತ್ತು. ಲಕ್ಷ್ಮಣಕ್ಕೆ ಬಸ್ ಬರ್ಲಾಕ ಒಂದು ತಾಸು ತಡ ಇದ್ದಾಗ ಇವ ಏನ್ ಮಾಡ್ದ, ಚಿತ್ರಕಲೆ ಬಿಡಿಸಾವ. ಅದ ಕಲ್ಲು ಬೋರ್ಡ್ ಬರೆದಿರ್ತಾರಲ್ಲ ಇಂತಿಷ್ಟು ಕಿಲೋಮೀಟರ್ ಅಂತ ಹೇಳಿ, ಆ ಕಲ್ಲಿನ ಮೇಲೆ ಅವೇನು ಹುಡುಗಿಗೆ ಪ್ರೀತಿ ಮಾಡ್ತಿದ್ದಲ್ಲ, ಆ ಹುಡುಗಿ ಚಿತ್ರ ಬಿಡೋದಂತ ಕಲ್ಲಿನ ಮೇಲೆ. ಮತ್ತೆ ಕೆಲಸ ಇರೋದು ಏನ್ ಮಾಡ್ಬೇಕು, ಅವ ಪ್ರೀತಿ ಮಾಡ್ತಿಲ್ಲ ಹುಡುಗಿಗೆ, ಆ ಹುಡುಗಿ ಚಿತ್ರ ಬಿಡಿಸಿದಂತ ಚಂದ ಸುಂದರ ಕಲ್ಲಿನ ಮೇಲೆ. ಹಿಂಗೆ ಬಿಡಿಸೋದ್ರೊಳಗಾಗಿ ಬಸ್ ಬಂತು. ಬಸ್ನಾಗ ಕುಂತು ಹೋದ. ಚಿತ್ರ ಎಲ್ಲಿ ಉಳಿತು? ಯವ್ವ ಎಲ್ಲಿ ಚಿತ್ರ? ಕಲ್ಲಿನ ಮೇಲೆ ಉಳಿತು. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಒಬ್ಬ ಶಿಲ್ಪಿ ಬಂದಲ್ಲಿ ಬಸ್ಸಿಗೆ ವೇಟ್ ಮಾಡ್ಕೋತ ನಿಂತಿದ್ದ. ಒಂದು ತಾಸು ತಡ ಇತ್ತು. ಅವ ಚಿತ್ರ ಬಿಡಿಸಿದ್ ನೋಡ್ರ ಶಿಲ್ಪಿ, ಕ್ಯಾಬಾತ ಎಷ್ಟು ಚಂದ ಬಿಡಿಸ್ಯಾರ ಅಂತ ತಿಳ್ಕೊಂಡು ಅದಕ್ಕೆ ಮೂರ್ತಿ ಮಾಡದ. ಕಲ್ಲಿಗೆ ಕೆತ್ತಿ 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 ಮೂರ್ತಿ ಮಾಡಿ ಇಟ್ಟ. ಬಸ್ ಬಂತು, ಹೋದೆವನು. ಮುಂಜಾನೆ ಎದ್ದು ಊರಾಗಿಂದು ಸೌಕಾರ ಹೊರಗೆ ನಡೆದ ತೆಂಗಿ ತಗೊಂಡು ಆ ಮೂರ್ತಿಗೆ ನೋಡದ. ದೇವಿ ಮೂರ್ತಿ, ಅದು ಕರೆ ದೇವಿ ಮೂರ್ತಿ. ಅವ ಹುಡುಗಿ ಪ್ರೀತಿ ಮಾಡಿ ಅವ ಬಿಡಿಸಿದ. ಇವಾಗ ಕೆತ್ತಿರ್ತದಕ್ಕ ಮೂರ್ತಿ ಮಾಡಿಟ್ಟ. ಇವ ಊರಾಗಿನ ಸಾವುಕಾರ ಬಂದು ನೋಡಿ, ಅಯ್ಯಯ್ಯೋ ನೆಲದಾಗಿನ ದೇವಿ ಹುಟ್ಟಾಳಲ್ಲ ಅಂತಂದವ. ಯಾ ದೇವಿ? ನೆಲದಾಗಿನ ದೇವಿ. ಊರ ಮಂದಿ ಹೇಳ ಸಾವುಕಾರ, ಬರೀ ನೀರು ತಗೊಂಡ್ ಬರ್ರಿ, ತೆಂಗು ತಗೊಂಡ್ ಬರ್ರಿ, ಆರ್ತಿಗೆ ತಗೊಂಡ್ ಬರ್ರಿ, ಹೂವ ಪತ್ರಿ ಎಲ್ಲಾ ತಗೊಂಡ್ ಬರ್ರಿ. ಈ ಊರಾಗಿಂದು ಯವ್ವ ನೆಲ್ಲಗಿನ ದೇವಿ ಹುಟ್ಟಾಳಂತ ನಮ್ಮ ಊರಾಗ, ನೆಲ್ಲಗಿನ ದೇವಿ ಹುಟ್ಟಾಳಂತ ನಮ್ಮ ಊರಾಗ. ಇವೆಲ್ಲ ಹೂವ ತರದೇನು, ನೀರು ತರದೇನು, ತೆಂಗಿನ ತರದೇನು, ಜಾಸ್ತಿ ಎದುರು ನೋಡು. ಮತ್ತೆ ನೀವು ಎಲ್ಲರ ಗೆಳೆಯ ಪೂಜೆ ಮಾಡೋದು ಸುಮ್ಮನೆ ಒಬ್ಬರ ಆ ನೆಲ್ಲಗಿನ ದೇವಿ ನೀರ್ ಹಾಕದೇನು, ಪೂಜಾ ಮಾಡೋದೇನು. ಸಾವುಕಾರ ಅಂದ, ಇದಕ್ಕೆ ಇಲ್ಲೇ ಬಿಡೋದ್ ಬೇಡ, ಊರು ನಡು ಒಯ್ದು ಇದಕ್ಕೆ ಗುಡಿ ಕಟ್ಸಾಕ. ನೆಲ್ಲಗಿನ ದೇವಿ ತಗೊಂಡ್ರು, ಮೆರವಣಿಗೆ ಮಾಡಕ್ ಶುರು ಮಾಡಿದ್ರು. ನಡು ಊರಾಗ ಗುಡಿ ಕರೋಡೋ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಬಳಿಕ ಕಳಸಾರೋಹಣ ಮಾಡ್ಬೇಕಲ್ಲ. ನನ್ನ ಅಂತವ್ರಿಗೆ ಪ್ರವಚನ ಮಾಡಕ್ ಕರೆದ್ರು. 11 ದಿನ ಪ್ರವಚನ ಹೇಳ್ತೀನಿ. ಪ್ರವಚನ ಶುರುವಾಯ್ತು. 1ನೇ ದಿನ ಮುಂದೆ ಕುಂತಾಕಿ ಅವ್ರ ಮೈಲಾಗ ಬಂದ್ರು ನೆಲ್ಲಗಿನ ದೇವಿ. ಮಗು ಏನ್ ಕಮ್ಮಿ ಬಿಟ್ಟು ನನಗೆ ಬೆಳ್ಳಿ ಮೂರ್ತಿ ಮಾಡಿಸ್ಬೇಕು. ಮುಂದೆ ದುಡಿಯೋದಲ್ಲ ಮಠ 10 ರೂಪಾಯಿ ಕೊಡೋದು ಆ ಕಡೆ ಕೊಡೋದಲ್ಲ. ಮರುದಿನ 2 ಮೈಲಾಗ ಬಂತು. 3 ಮಂದಿ 4 ಮಂದಿ ಅರ್ಧ ಊರ್ ಮಂದಿ 2 ದಿನದಾಗ ಅರ್ಧ ಊರ್ ಮಂದಿ ಮಯ ಬರಕ್ ಶುರು ಮಾಡ್ಬೇಕು. ನೆದ್ದಾಗಿದ್ದೀವಿ. ಹಂಗ ಆರ್ಕೆ ಶುರು ಆಗ್ತಿತ್ತು. ಅಪ್ಪರ ಆರ್ಕೆನ ಹೊತ್ತಿಗೆ ಹೀಗೆ ಕೈಯಾಗ ಆರ್ಕೆ ಕುಡಿಯೋರು ಡ್ಯಾನ್ಸ್ ಗುರುಗಳವರು ನಾನು ಬ್ಯಾಲೆ ಆರ್ಕೆ ತಗೊಂಡ್ಬಿಟ್ಟು ನಾವು 8 ದಿನದಾಗ 3 ಮಂದಿ ಮಯ ಬರಕ್ ಶುರು ಮಾಡೋದು. ನೆಲ್ಲಗಿನ ದೇವಿ. ನಿಮ್ ಊರಾಗ ಯಾರ ಬರ್ತಾವೆ ದೇವ್ರು? ಯಾರ ಮೈದಾಗ ದೇವ್ರು ಬರ್ತಾವ ಒಂದೇಟ್ ಅವ್ರ ಕೈಯಾಗ ಒಯ್ದು ಬೆಂಕಿ ಕುಡಿದ್ರೆ ಆ ದೇವ್ರ ಒಡೆ ಹೋಯ್ತು ಅಷ್ಟೇ. ಹೇಳಂತ ನಿಮಗ ಲಾಸ್ಟ್ ದಿನ ಗುರುಗಳ ಪ್ರವಚನ ಮಾಡಿ ಆರತಿ ಮಾಡಾಕತ್ರ ಪೂಜಾರಿ ಹತ್ತಿ ಮ್ಯಾಲೆ ನಿಂತ ಆರತಿ ಮಾಡಾಕತ್ತಾಳ. ಆಕಿನ ಮೈಯಾಗ ಬಂದದು ಆರತಿ ಹಿಡು. ಗುರುಗಳಂದ್ರೆ ನನ್ನ ಮೈ ಮೇಲೆ ಆರತಿ ತಗೊಂಡು ಬಿಡೋದು ಗ್ಯಾರಂಟಿ. ಏನ್ ಮಾಡ್ಲಿ, 2 ಸರಸಿ ಕಪಾಲ ಕೊಟ್ಟ. ಪೂಜಾರಿ ಬಂದು ಕೇಳ್ತಾರ, ನನ್ನ ಹೆಂಡತಿ ನೀವ್ ಯಾಕೆ ಕೊಡದ್ರಿ ಅಂದವ.
ಅವ ಅಂದ ನಿನ್ನ ಹೆಂಡತಿ, ಗುರುಗಳು ಅಂದ್ರ ನಿನ್ನ ಹೆಂಡತಿ, ನಾವು ಹೊಡೆದಿಲ್ಲ, ನೆದ್ದಾಗಿ ದೇವಿ ಹೊಡೆದೀನಿ. ಯಾವಾಗ ಗುರುಗೋಳಿಗೆ ಹೊಡೆದ್ರು ಅವೇನು ಊರು ಮಂದಿ ಕುಣಿಯಾಕತ್ತಿಲ್ಲ, ಅಲ್ಲಿಂದಲೇ ತಣ್ಣಗಾಗಿ ನಿಂತು ಎಲ್ಲ ನಾವು ದೇವರ ಮೈಯಾಗ ಬರುವಂತರಾಗಬಾರದು, ನಾವೇ ದೇವರಾಗಬೇಕು. ಇದು ನಿಜವಾಗಿರ್ತಕ್ಕಂಥ ಧರ್ಮ.